ಕೆಂಗೇರಿಯಲ್ಲಿ ಕೇವಲ 37 ರೂಪಾಯಿಗೆ ಮಸಾಲೆ ದೋಸೆ ತಿಂದೆ ಗುರು. ಯಾವ 80 120 ರೂಪಾಯಿ ದೋಸೆಕ್ಕಿಂತ ಕಮ್ಮಿ ಇರ್ಲಿಲ್ಲ. ಯಾವ್ದೇ ತರ ಪ್ಯಾಕೆಟ್ ಗಟ್ಲೆ ತುಪ್ಪ ಸುರಿಯೋ ದೋಸೆ ಅಲ್ಲ ಇದು ಸಿಂಪಲ್ ಹಳೆ 90 ಸ್ಟೈಲ್ ದೋಸೆ. ಅಂದ್ರೆ ಓಜಿ ಸ್ಟೈಲ್ ಅಲ್ಲಿ ಸರ್ವ್ ಮಾಡ್ತಾರೆ. ತಿನ್ನೋಕೆ ಸಖತ್ ಕ್ರಿಸ್ಪಿ ಆಗಿ ಲೈಟ್ ಆಗಿ ಅದ್ಭುತವಾಗಿತ್ತು. ಒಂದು ಸೆಕೆಂಡ್ ಹಳೆ ಬೆಂಗಳೂರು ಮಸಾಲೆ ದೋಸೆ ನೆನಪಾಗುತ್ತೆ. ಸನ್ನಿಧಿ ಭವನ್ ಕೆಂಗೇರಿ ರೈಲ್ವೆ ಸ್ಟೇಷನ್ ಆಪೋಸಿಟ್ ಅಲ್ಲೇ ಲೊಕೇಟ್ ಆಗಿರೋ ಈ ಹೋಟೆಲ್ ರೀಸೆಂಟ್ ಆಗಿ ಎಂಟ್ರಿ ಕೊಟ್ಟು ಬೇಜಾನ್ ಸದ್ ಮಾಡ್ತಿದ್ದಾರೆ. ಇಲ್ಲಿನ ಕ್ರೌಡ್ ನೋಡಿದ್ರೆ ಗೊತ್ತಾಗುತ್ತೆ ಅಲ್ವಾ. ರೀಸೆಂಟ್ ಆಗಿ ಬಂದು ಎಲ್ಲಾ ತಿಂಡಿಗಳು ಮಧ್ಯಾಹ್ನ ಮೀಲ್ಸ್ ಗಳು ಬಜೆಟ್ ಫ್ರೆಂಡ್ಲಿ ಅಲ್ಲ ಪಾಕೆಟ್ ಫ್ರೆಂಡ್ಲಿ ಅಲ್ಲಿ ಒಳ್ಳೊಳ್ಳೆ ತಿಂಡಿಗಳು ಕಡಿಮೆ ಬೆಲೆಗೆ ಕೊಟ್ಟು ಒಳ್ಳೆ ಟೇಸ್ಟ್ ಕೊಡ್ತಿದ್ದಾರೆ. ಮೊದಲೇ ಸಂಡೆ ಹೋಗಿದ್ದೆ, ಯಾಕೆ ಕೇಳ್ತೀರಾ? ಈ 37 ರೂಪಾಯಿಗೆ ಸಿಗೋ ದೋಸೆ ಅಂತೂ ಅರ್ಧ ಗಂಟೆ ವೇಟ್ ಮಾಡಿ ಇಸ್ಕೊಳ್ಳೋಷ್ಟ್ರಲ್ಲಿ ಕೊನೆಗೆ ಆ ದೋಸೆ ತಿಂದ್ಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಲೆವೆಲ್ ಅಲ್ಲಿ ಇತ್ತು. 37 ರೂಪಾಯಿಗೆ ದೋಸೆ ಅಷ್ಟೇ ಅಲ್ಲ, ಇಡ್ಲಿ ವಡೆ ಎಲ್ಲ 14 ರೂಪಾಯಿಗೆ, ಖಾರ ಬಾತು ಕೇಸರಿ ಬಾತು 16 ರೂಪಾಯಿಗೆ, ರೈಸ್ ಬಾತು 42 ರೂಪಾಯಿಗೆ. ಯಾರು ಕೊಡ್ತಾರೆ ಹೇಳಿ? ಬಹುಶಃ ಇಡೀ ಕೆಂಗೇರಿಯಲ್ಲಿ ಇಷ್ಟು ಕಡಿಮೆಗೆ ಯಾರು ಕೊಡ್ತಿಲ್ಲ ಅನ್ಸುತ್ತೆ. ದೋಸೆ ಬಿಟ್ಟು ಇಡ್ಲಿ ವಡೆ ಸಾಂಬಾರ್ ಡಿಪ್ ಹಾಕ್ಸ್ಕೊಂಡೆ. ಸಾಂಬಾರ್ ತುಂಬಾ ಕಡೆ ಸ್ವೀಟೇ ಜಾಸ್ತಿ, ಆದ್ರೆ ಇಲ್ಲಿನ ಸಾಂಬಾರ್ ಅಂತೂ ಆತರ ಇರ್ಲಿಲ್ಲ. ಸ್ವಲ್ಪ ಡಿಫ್ರೆಂಟ್ ಆಗಿ ಸಖತ್ತಾಗಿತ್ತು. ಹಾಗೆ ಕೇಸರಿ ಬಾತು ಖಾರ ಬಾತು ಚೆನ್ನಾಗಿತ್ತು, ಬಟ್ ಈ ರೈಸ್ ಬಾತು ಆಹಾ ಮಸ್ತ್ ಆಗಿತ್ತು. ಕೊನೆಗೆ ಫಿಲ್ಟರ್ ಕಾಫಿನ ಮರಿಬೇಡಿ, ಬೆಸ್ಟ್ ಆನ್ ಬೆಸ್ಟ್ 10 ಗೆ 10. ಜಾಗದ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಿರಲ್ಲ. ಈ ಜಾಗದ ಬಗ್ಗೆ ಗೊತ್ತಾಯ್ತಲ್ಲ, ವಿಸಿಟ್ ಮಾಡಿ, ತುಂಬಾ ಇಷ್ಟಪಡ್ತೀರಾ. ಬಾಯ್.